ಆ ಡೆತ್ ನೋಟ್ ಅಲ್ಲಿ ಅಪ್ಪ ಅಮ್ಮ ನನ್ನ ಕ್ಷಮಿಸ್ಬಿಡಿ, ನಾನು ಈ ಬಾರಿಯ ನೀಟ್ ಪೇಪರ್ ಅನ್ನ ಕ್ಲಿಯರ್ ಮಾಡೋದಕ್ಕಾಗಲಿಲ್ಲ ಅಂದ್ರೆ ಹೇಗಿರುತ್ತೆ? ಅಪ್ಪ ಅಮ್ಮ ನನ್ನ ಕ್ಷಮಿಸ್ಬಿಡಿ, ನಾನು ಈ ಬಾರಿಯ ಪೊಲೀಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಹೇಗಿರುತ್ತೆ? ಅಪ್ಪ ಅಮ್ಮ ನನ್ನ ಕ್ಷಮಿಸ್ಬಿಡಿ, ನಾನು ನಿಮ್ಮ ಆಸೆಯನ್ನ ಈಡೇರಿಸಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಹೇಗಿರುತ್ತೆ? ನಾ ಹೇಳ್ತಿರೋ ಪದಗಳು ಕೇವಲ ಪದಗಳಲ್ಲ, ನಿಜವಾಗ್ಲೂ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಡೀತಾ ಇರುವಂತ ಸತ್ಯ ಘಟನೆಗಳಿವೆ. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ರ ಅರಿವು ಸ್ಪೋರ್ಟ್ ನ್ಯೂಸ್. ನಾನು ಶಿವರಾಜಕ್ಕೆ. ಹೌದು ವೀಕ್ಷಕರೇ, ಭಾರತದಲ್ಲಿ ಇತ್ತೀಚೆಗೆ ನೀಟ್ ಪೇಪರ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುತ್ತೆ. ಆ ನೀಟ್ ಪೇಪರ್ ಎಕ್ಸಾಮಿನೇಷನ್ ನಲ್ಲಿ ಪೇಪರ್ ಲೀಕ್ ಆಗಿ ಒಂದಷ್ಟು ವಿದ್ಯಾರ್ಥಿಗಳು ಸಾವನ್ನಪ್ತಾರೆ. ಕಾರಣ, ಹಗಲು ರಾತ್ರಿ ಪಟ್ಟಂತ ಪರಿಶ್ರಮಕ್ಕೆ ನೀಟ್ ಪೇಪರ್ ಲೀಕ್ ಅನ್ನುವಂತ ಪ್ರತಿಫಲ ಸಿಗುತ್ತೆ. ನೀಟ್ ಯುಜಿ ಎಕ್ಸಾಮ್ ಅನ್ನ ಕೇಂದ್ರ ಸರ್ಕಾರ ಮತ್ತು ಅದರ ಭಾಗವಾಗಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸಂಸ್ಥೆ ವತಿಯಿಂದ ಪರೀಕ್ಷೆಯನ್ನು ನಡೆಸಿದ್ದಾರೆ. ಆದರೆ ಈ ಪರೀಕ್ಷೆಯನ್ನ ನಡೆಸುವ ಸಂದರ್ಭದಲ್ಲಿ ಒಟ್ಟು 720 ಅಂಕಗಳ ಪೈಕಿ 600 ಅಂಕಗಳು ಇವತ್ತು ಲೀಕ್ ಆಗಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಭಾರತ ದೇಶದಲ್ಲಿ 2015ರಿಂದ 2026 ತನಕ 140 ಎಕ್ಸಾಮ್ಗಳು ಹಗರಣ ಆಗಿದ್ದಾವೆ. ಇದರಿಂದಾಗಿ ನೀಟ್ ಪೇಪರ್ ಎಕ್ಸಾಮಿನೇಷನ್ ಪೂರ್ತಿಯಾಗಿ ರದ್ದಾಗುತ್ತೆ. ಬರೆದಂತ ಎಕ್ಸಾಮಿನೇಷನ್ಸ್ ವ್ಯಾಲಿಡ್ ಆಗಲ್ಲ. ಇದೇ ವಿಚಾರದಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳು ಡೆತ್ ನೋಟ್ಗಳನ್ನ ಬರೆದಿಟ್ಟು ಈಗ ಸಾವನ್ನಪ್ಪಿದೆ. ಇದರಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳ ಬಾಳು ಸರ್ವನಾಶ ಆಗಿದೆ. ಕಟ್ಟಿಕೊಂಡಂತ ಕನಸುಗಳು ನುಚ್ಚು ನೂರಾಗಿದೆ. ಹಾಗಾದ್ರೆ ಇದಕ್ಕೆಲ್ಲ ಯಾರು ಹೊಣೆ ಅಂತೀರಾ? ನೇರವಾಗಿ ಹೇಳೋದಾಯ್ತು ಅಂತ ಹೇಳಿದ್ರೆ ಸಾರ್ವಜನಿಕರೇ ನಾವೇ ಕಾರಣ. ಒಂದಿಷ್ಟು ಆಮಿಷಗಳಿಗೆ ಬಿದ್ದು ವೋಟ್ ಹಾಕಿ ಅವರನ್ನ ಗೆಲ್ಲಿಸ್ತೇವೆ, ನಮ್ಮ ಊರಿಂದ ನಮ್ಮ ರಾಜ್ಯದಿಂದ ನೀನು ನಮ್ಮ ಪ್ರತಿನಿಧಿ ಅಂತ ಕಳಿಸ್ತೇವೆ. ಅಂತವರಿಂದಾಗಿಯೇ ಈಗ ನಮ್ಮ ಮಕ್ಕಳ ಭವಿಷ್ಯಗಳು ಹಾಳಾಗ್ತಾ ಇದೆ, ಬೀದಿ ಪಾಲಾಗ್ತಾ ಇದೆ, ಸರ್ವನಾಶ ಆಗ್ತಾ ಇದೆ. ಹೌದು ವೀಕ್ಷಕರೇ, ಭಾರತದಲ್ಲಿ ಇಂತಹ ಅನೇಕ ಕರಪ್ಷನ್ಗಳು, ಪೇಪರ್ ಲೀಕ್ಗಳು ದಿನೇ ದಿನೇ ನಡೀತಾನೆ ಇರ್ತವೆ. ಇದರ ನಡುವೆ ಹುಟ್ಟಿಕೊಂಡಂತಹ ಕಾಕ್ರೋಚ್ ಜನತಾ ಪಾರ್ಟಿ ಇದೀಗ ಭಾರತದಲ್ಲಿ ಆದಂತಹ ನೀಟ್ ಪೇಪರ್ ಲೀಕ್ ಬಗ್ಗೆ ಈಗ ದೊಡ್ಡ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿತ್ತು. ಇವತ್ತು ಡೆಲ್ಲಿಯ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಕೂಡ ಇತ್ತು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ನೀಟ್ ಪೇಪರ್ ಲೀಕ್ ಬಗ್ಗೆ ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆಲ್ಲ ಪ್ರತಿಭಟನೆಯನ್ನ ಮಾಡಿದೆ ಅನ್ನೋದ್ರ ಕುರಿತು ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನಿಮ್ ಮುಂದೆ ಇಡ್ತಾ ಇದ್ದೇನೆ. ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಆದಂತಹ ಅಭಿಜಿತ್ ದೀಪ್ಗೆ ಅವರು ಅಮೆರಿಕದಿಂದ ಡೆಲ್ಲಿಯ ಏರ್ಪೋರ್ಟ್ ಗೆ ಬಂದಿಳಿತಾರೆ. ಅದಾದ ನಂತರ ಡೆಲ್ಲಿಯ ಪೊಲೀಸರ ಬಳಿ ಹೋಗಿ ಈ ಒಂದು ಜಂತರ್ ಮಂತರ್ ನಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಗೆ ಯಾವೆಲ್ಲ ಪರ್ಮಿಷನ್ಸ್ ಗಳು ಬೇಕೋ ಆ ಪರ್ಮಿಷನ್ಸ್ ಗಳನ್ನ ಅವರಿಂದ ಪಡೀತಾರೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಿಸಿ ಡೆಲ್ಲಿಯ ಪೊಲೀಸರು ಒಂದಷ್ಟು ಪೊಲೀಸರನ್ನ ಅಲ್ಲಿ ನಿಯೋಜನೆ ಕೂಡ ಮಾಡಿದ್ದಾರೆ. ಪರ್ಮಿಷನ್ ಸಿಕ್ಕಾದ ಬಳಿಕ ಅಭಿಜಿತ್ ದೀಪ್ಗೆ ಅವರು ಜಂತರ್ ಮಂತರ್ ಅನ್ನ ಪ್ರವೇಶ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಪರ್ ಪೇಜ್ ಚಲಾಕರ್ ಜಮೀನ್ ಪರ್ ಇನ್ಕಲಾಬ್ ಥೋಡಿ ಆಯೇಗಾ, जमीन पर लोग थोड़ी आएंगे. जो लोग ये सवाल पूछ रहे थे, एक बार कैमरा घुमाकर दिखा दो. इतने सारे कॉकरोचेस बाहर आ चुके हैं आज, और मुझसे बार बार ये सवाल पूछा जा रहा था कि आप खुद को कॉकरोच क्यों कहते हो. ಅಲ್ಲಿ ನಡೆದಿದ್ದಂತ ಎಲ್ಲಾ ಕಾಕ್ರೋಚ್ಗಳಿಗೆ ಅಂದ್ರೆ ಏನು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಕೊಟ್ಟಂತ ಒಂದೇ ಒಂದು ಹೇಳಿಕೆ ಪ್ರಕಾರ ನಿರುದ್ಯೋಗಿಗಳಾದಂತ ಕಾಕ್ರೋಚ್ಗಳು, ಸೋಷಿಯಲ್ ಮೀಡಿಯಾದ ಕಾಕ್ರೋಚ್ಗಳು, ಒಂದಷ್ಟು ಲೇಜಿ ಕಾಕ್ರೋಚ್ಗಳು ಕೂಡ ಸೇರ್ಕೊಂಡು ಈಗ ಜಂತರ್ ಮಂತರ್ ನಲ್ಲಿ ದೊಡ್ಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಒಂದು ಪ್ರತಿಭಟನೆಯಲ್ಲಿ ಕೇವಲ ನಿರುದ್ಯೋಗಿಗಳು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು ಮಾತ್ರ ಅಲ್ಲ, ಅಲ್ಲಿಗೆ ಪೋಷಕರು ಕೂಡ ಬಂದಿದ್ರು. ಪ್ರತಿಭಟನೆಯನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬ ಪರಿಸರ ಪ್ರೇಮಿ, ಪರಿಸರ ಆಕ್ಟಿವಿಸ್ಟ್ ಸೋನಮ್ ವಾಂಗ್ಚುಕ್ ಅವರು ಕೂಡ ಶಾಂತಿಯುತವಾಗಿ ಭಾಗಿಯನ್ನ ಮಾಡಿದ್ದಕ್ಕೆ ಶುಭಾಶಯವನ್ನು ಕೋರಿದ್ರು. ಜೊತೆಗೆ ಸರ್ಕಾರಕ್ಕೆ ಒಂದಿಷ್ಟು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಅದ್ರ ಬಗ್ಗೆ ವಿಜುವಲ್ಸ್ ಇಲ್ಲಿದೆ, ನೋಡ್ಕೊ. दुनिया से अपना हिस्सा मांगेंगे, एक बाग नहीं, एक खेत नहीं, हम सारी दुनिया मांगेंगे. ಇನ್ನು ಮಾಧ್ಯಮಗಳ ವಿಚಾರಕ್ಕೆ ಬಂದಾಗ ನಾನಂತೂ ಏನು ಹೇಳಲ್ಲ, ದಯವಿಟ್ಟು ಅದರ ಬದಲು ಒಂದು ಕ್ಷಣ ಮೊಬೈಲ್ ಅನ್ನ ತೆಗೆದುಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಸ್ಟೇಟ್ ಪಾಪ್ಯುಲರ್ ಚಾನೆಲ್ಸ್ ಗಳಲ್ಲಿ, ನ್ಯಾಷನಲ್ ಪಾಪ್ಯುಲರ್ ಚಾನೆಲ್ಸ್ ಗಳಲ್ಲಿ ಹೋಗಿ ಒಂದು ಕ್ಷಣ ಸರ್ಚ್ ಮಾಡಿ ಎಷ್ಟರ ಮಟ್ಟಿಗೆ
ಇಂತಹ ಒಂದು ಅರ್ಥಗರ್ಭಿತ ಪ್ರತಿಭಟನೆಗೆ ಮೀಡಿಯಾಗಳು ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತ ಯಾವಾಗ್ಲೂ ಬಂದು ಚೀರಾಡ್ತಾ ಇದ್ದಂತ ವ್ಯಕ್ತಿಗಳು ಈಗ ಎಲ್ಲಿ ಮಾಯ ಆದ್ರು ನೀವೇ ಗಮನಿಸಿ. ಇದಕ್ಕೆ ಆಲೋಚನೆ ಮಾಡಿ ಯಾರನ್ನ ಫಾಲೋ ಮಾಡಬೇಕು ಯಾರನ್ನ ಫಾಲೋ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೀವೇ ಯೋಚನೆ ಮಾಡಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಶಿಕ್ಷಣ ಮಂತ್ರಿ ಆದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು, ಆ ಸ್ಥಾನದಲ್ಲಿ ಕೂರುವುದಕ್ಕೆ ಯೋಗ್ಯರಲ್ಲ ಅಂತ ಹೇಳಿ ಪ್ರತಿಭಟನೆಗಳಾಗ್ತಾ ಇರುವಂತದ್ದು. ಜೊತೆಗೆ ಈ ಮಾಧ್ಯಮಗಳಿಗೆ ಅಭಿಜಿತ್ ದೀಪ್ಗೆ ಅವರು ಮಾತನಾಡಿದ್ದು, ಅಭಿಜಿತ್ ದೀಪ್ಗೆ ಅವರು ಹೇಳುವ ಪ್ರಕಾರ ಶಿಕ್ಷಣ ಮಂತ್ರಿ ರಾಜೀನಾಮೆಯನ್ನ ಕೊಡದಿದ್ರೆ ಈ ಒಂದು ಪ್ರತಿಭಟನೆ ನಿರಂತರವಾಗಿ ಮುಂದುವರಿಯುತ್ತೆ, ರಾಜೀನಾಮೆ ಕೊಡುವವರೆಗೂ ನಿಲ್ಲುವುದಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದೇ ಇವತ್ತಿನ ಕಾಂಗ್ರೆಸ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ ಅಪ್ಡೇಟ್ ಆಗಿದ್ದು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.